ಸರ್, ಈಗ PLD ಬ್ಯಾಂಕ್ನ ಕುರಿತು ಅರಿವಿಲ್ದವರು ಆರೋಪಗಳು ಮಾಡ್ತಾರೆ, ಅದ್ರ ಬಗ್ಗೆ ಏನೋ ಅನ್ಬೋದು. ಈಗ PLD ಬ್ಯಾಂಕ್ನಲ್ಲಿ ನಿರ್ದೇಶಕರಾಗಿದ್ದಾರೆ ಅವರು ವೆಂಕಟನಾರಾಯಣಪ್ಪ ಅವರು. ಹೌದು. ಉಪವಾಸ ಸತ್ಯಾಗ್ರಹ ಮಾಡ್ತೀನಿ, ಬಿಲ್ಡಿಂಗ್ ಸರಿ ಇಲ್ಲ ಅನ್ನೋದು ಸೇರಿದಂತೆ ಇನ್ನೂ 10 ಆರೋಪಗಳು ಮಾಡಿದ್ದಾರೆ. ಯಾವುದು ಸರ್ಕಾರಿ ನಿವೃತ್ತಿ ಹೊಂದಿದವ್ರನ್ನ ಕೂಡ ಅಲ್ಲಿ ನೇಮಕ ಮಾಡಿಕೊಂಡು ಇಲ್ಲ, ಅವ್ರು ಆಲ್ರೆಡಿ ಎಲೆಕ್ಷನ್ ಟೈಮ್ ಇರೋದ್ರಿಂದ ಅವ್ರ ಎಕ್ಸ್ಪೀರಿಯನ್ಸ್ ಯಾರೂ ಇಲ್ಲಿರಲ್ಲ ಮ್ಯಾನೇಜರ್ ಅಂತ. ಅವರು ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಈ ಎಲೆಕ್ಷನ್ ಪರ್ಪಸ್ಗೋಸ್ಕರ ಅವ್ರನ್ನ ಇಟ್ಕೊಂಡಿದ್ವಿ. ಅವ್ರನ್ನ ನಾವು ತೆಗೆದುಬಿಟ್ಟಿದ್ದೀವಿ. ಅವ್ರಿಗೆ ಇವಾಗ ಯಾರು ಇಲ್ಲ, ತೆಗೆದುಬಿಟ್ಟು ಯಾವಾಗಲೂ ತೆಗೆದುಹಾಕಿದ್ದೀವಿ. ಬೇರೆಯವರು ಒಬ್ಬರೇ ಡೈಲಿ ವೇಜಸ್ ಅವ್ರನ್ನ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಒಬ್ಬರು ಇರೋದು ನಮ್ಮ ಬ್ಯಾಂಕಿಗೆ ಮ್ಯಾನೇಜರ್ ಅಂತ ಒಬ್ಬರು, ಬೇರೆ ಯಾರು ನಮ್ಮ ಪರ್ಮನೆಂಟ್ ಎಂಪ್ಲಾಯಿಗಳು ಯಾರೂ ಇಲ್ಲ. ಅದರಿಂದ ಅವರು ಇಟ್ಕೊಂಡಿದ್ದು ಸ್ವಲ್ಪ ದಿವಸ ಇಟ್ಕೊಂಡು ಎಲೆಕ್ಷನ್ ಮುಗಿತಾ ಇದ್ದಂಗೆ ಅವ್ರನ್ನ ತೆಗೆದುಹಾಕಿದ್ದೀವಿ. ಅದ್ರ ಬಗ್ಗೆ ಏನು ತೊಂದರೆ ಇದಿಲ್ಲ. ಸರ್, ಈಗ ವೆಂಕಟನಾರಾಯಣಪ್ಪ ಅವರ ಆರೋಪಗಳಿಗೆ ಏನು ಹೇಳ್ತೀರಿ? ಆ ಒಂದು 10 ನ್ಯೂನ್ಯತೆಗಳ ಕುರಿತು ಅವರು ಮಾಡಿರುವ ಆರೋಪಗಳು ಅದೆಲ್ಲ ಯಾವ ರೀತಿ ಕ್ರಮ ತಗೊಂತ ಇದೆ? ಇಲ್ಲ, ಅದೆಲ್ಲ ಸುಳ್ಳು. ನಾವು ಆಲ್ರೆಡಿ ಈಗ ಮೀಟಿಂಗಲ್ಲಿ ಚರ್ಚೆ ಮಾಡಿದ್ದೀವಿ. ಅವ್ರನ್ನ ಕರೆಸಿ, ಅವರು ಮೀಟಿಂಗ್ ಯಾವುದೇ ರೀತಿ ಬರಲಿಲ್ಲ, ಆದರೂ ಕರೆಸಿಬಿಟ್ಟು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ದೀವಿ. ಈಗ ಬಿಲ್ಡಿಂಗು ಏನೋ ಕೆಲವು ಟೈಲ್ಸ್ ಕಿತ್ತೋಗಿರ್ಬೋದು, ಬಟ್ ನಮ್ಮ ಸ್ವಂತ ಮನೆಗಳು ಹಾಕಿದ್ರೂ ಯಾವಾಗ ಒಂದೊಂದು ಕಿತ್ತೋಗುತ್ತೆ. ಈಗ ಸುಮಾರು 5-6 ವರ್ಷ ಆಯಿತು, ಯಾರೂ ಇರಲ್ವಲ್ಲ, ಮೇಂಟೆನೆನ್ಸ್ ಮಾಡಬೇಕದು ಮಾಡ್ತೀವಿ. ಈಗ ಬರೀ ಟೈಲ್ಸ್ ಕಿತ್ತೋಗೋದಕ್ಕೆ ಬಿಲ್ಡಿಂಗೇ ಸರಿ ಇಲ್ಲ ಅಂತ ಕ್ವಶನ್ ಮಾಡೋದು ತಪ್ಪು. ಇವಾಗ 15 ದಿನ ಕಾಲಾವಕಾಶ ಕೊಡ್ತೀವಿ, ಆಮೇಲೆ ಉಪವಾಸ ಸತ್ಯಾಗ್ರಹ ಏನು ಈಗ ಶೇರು ರೈಸ್ ಮಾಡಬೇಕು ಅಂತ ನಾವು ಮೀಟಿಂಗಲ್ಲಿ ಇಟ್ಟಿದ್ವಿ, ಯಾರು ಒಪ್ಪಲಿಲ್ಲ. ಅದು ಸ್ಪಷ್ಟನೆ ಕೊಟ್ಟಿದ್ದೀವಿ ನಾವು. ಉಪವಾಸ ಸತ್ಯಾಗ್ರಹ ಮಾಡಬೇಡಿ ಅಂತೇಳಿ ನೋಟಿಸ್ ಕೊಡ್ತೀವಿ, ಮತ್ತು ಅವ್ರ ನ್ಯೂನತೆಗಳೆಲ್ಲ ತಪ್ಪಿದ್ರೆ ನೀವ್ಯಾಕೆ ಆ ರೀತಿ ಮೀಟಿಂಗು ತುರ್ತು ಸಭೆ ಯಾಕೆ ಮಾಡ್ತೀವಿ? ಅಲ್ಲ, ನಮ್ಮ ಡೈರೆಕ್ಟರ್ ಆದ್ರಿಂದ ನಾವು ಅವರ ಅಹವಾಲು ಮಾಡಬೇಕಲ್ಲ. ಸ್ವೀಕಾರ ಮಾಡಲಿಲ್ಲ ಅಂದರೆ ಅವರು ಬೇರೆ ಥರ ಅರ್ಥ ಮಾಡ್ಕೊಂಡು ಇವರೆಲ್ಲ ಮಾಡಿರೋದು ತಪ್ಪು ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅಹವಾಲನ್ನ ಇಮಿಡಿಯೇಟ್ ತುರ್ತು ಸಭೆ ಕರೆದು ಚರ್ಚೆ ಮಾಡಿ ಏನು ತಪ್ಪಾಗಿಲ್ವಲ್ಲ. ಯಾರೋ ಕೆಲವರು ಇದಕ್ಕೆ ರಾಜಕೀಯ ದುರ್ದೇಶದಿಂದ ಸುಮ್ಮನೆ ನಾವು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ಬಿಲ್ಡಿಂಗ್ ಸರಿ ಇಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಎಲ್ಲ ಕರೆಕ್ಟಾಗಿದೆ. ಬಟ್ ಫಿನಿಷ್ ಮಾಡೋವಾಗ ಏನೋ ಸ್ವಲ್ಪ ಅಲ್ಪ ತೊಂದರೆ ಆಗುತ್ತೆ. ನಮ್ಮ ಸ್ವಂತ ಮನೆಗಳಾದರೂ ಏನೋ ಒಂದು ಪ್ರಾಬ್ಲಮ್ ಆಗುತ್ತಲ್ಲ, ಅದನ್ನು ಸರಿಪಡಿಸ್ಕೊಂಡು ಇದು ಮಾಡಬೇಕು. ಬಟ್ ಬಿಲ್ಡಿಂಗೇ ಸರಿ ಇಲ್ಲ ಅಂತ ಅಂದರೆ ಈಗ ಬಾಡಿಗೆ ಕೊಟ್ಟಿದ್ದೀವಿ, ಸುರೇಶ್ ಗೌಡ ಅನ್ನೋರಿಗೆ ಬಾಡಿಗೆ ಕೊಟ್ಟಿದ್ದೀವಿ 3 ಲಕ್ಷ ರೂಪಾಯಿಗೆ. ಅದು ಹಿಂದೆ ಅವರಿಗೆ ಶಾಪಿಂಗ್ ಮಾಲ್ ಅವ್ರಿಗೆ 4 ಲಕ್ಷ ಪ್ರಕಾರ ಕೊಟ್ಟಿರೋದು ನಿಜ. ಆದರೆ ಅವರು ಕಾರಣಾಂತರಗಳಿಂದ ಅವ್ರಿಗೆ ತುಂಬ ಲಾಸ್ ಆಗಿ ಬಾಡಿಗೆ ಕಟ್ಟೋಕ್ಕೆ ಆಗದಿರೋ ಸುಮಾರು 6 ತಿಂಗಳು ಅವರು ವೆಯ್ಟ್ ಮಾಡಿದ್ರು. 6 ತಿಂಗಳು ಬಾಡಿಗೆನೇ ಕಟ್ಟದಿರ ಸುಮ್ಮನೆ ತಳ್ಕೊಂಡು ಹೋದರು. ನಾವು ಎಲ್ಲ ಆಡಳಿತ ಮಂಡಳಿ ತೀರ್ಮಾನ ಮಾಡಿ, ಹೋಗಲಿ ನೀವು ಈ ಖಾಲಿ ಮಾಡಿರಿ, ನಿಮ್ಮ ಕೈಯಲ್ಲಿ ಆಗದೇ ಇದ್ಮೇಲೆ ಯಾಕೆ ನಡೆಸ್ತಾ ಇದ್ದೀರಾ, ನಮಗೆ ರೈತರಿಗೆ ತೊಂದರೆ ಆಗ್ತಾಯಿದೆ, 6 ತಿಂಗಳಿಂದ ಬಾಡಿಗೆ ಉಳಿಸ್ಕೊಂಡಿದ್ದೀರಾ, ನೀವು ಖಾಲಿ ಮಾಡಿ ಅಂತ ಅವ್ರಿಗೆ ಇದು ಮಾಡಿದ್ವಿ. ಆಮೇಲೆ ಅವರು ಏನು ಮಾಡಿದ್ರು, 6 ತಿಂಗಳು ಬಡ್ಡಿ ನಾವು ಕೊಡೋಕ್ಕಾಗಲ್ಲ, ನಾವು ನೇಣು ಹಾಕ್ಕೋಬೇಕಾ ಪರಿಸ್ಥಿತಿ ಬಂದಿದೆ, 4 ಲಕ್ಷ ನಾವು ಆಗೋದಿಲ್ಲ ಅಂತೇಳಿಬಿಟ್ಟು ಅವರು ಖಾಲಿ ಮಾಡಿ ಹೋದರು. ಆಮೇಲೆ ನಾವು ಪಬ್ಲಿಕ್ ನೋಟಿಫಿಕೇಷನ್ ಹಾಕಿದ್ವಿ. 3 ತಿಂಗಳು ನಾವು ಪಬ್ಲಿಕ್ ನೋಟಿಫಿಕೇಷನ್ನು ಬ್ಯಾಂಕ್ ಮುಂದೆನೇ ಹಾಕಿದ್ವಿ. ಸುಮಾರು ಜನ ತಾವು ನೋಡಿರ್ಬೋದು, ಯಾರೂ ಬಾಡಿಗೆಗೋಸ್ಕರ ಯಾರೂ ಬರಲಿಲ್ಲ. ಆಮೇಲೆ ಕಾರಣಾಂತರಗಳಿದೆ. ಆಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಅವರಿಗೆ ನಾವು ಪತ್ರ ಬರೆದು ಈ ಥರ ನಮಗೆ ಬ್ಯಾಂಕಿಗೆ ಲಾಸ್ ಆಗ್ತಾಯಿದೆ, ಸುಮಾರು 6 ತಿಂಗಳಿಂದ ಇವರು ಬಡ್ಡಿ ಬರ್ತಾಯಿಲ್ಲ, ಬಾಡಿಗೆ ಬರ್ತಾಯಿಲ್ಲ, ಅದರಿಂದ ನಾವು ಯಾರಿಗೋ ಒಬ್ಬರಿಗೆ ನಾವು ಈ ಥರ ಬಂದು ಕೇಳ್ತಾ ಇದ್ದಾರೆ, ಬಾಡಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಆಮೇಲೆ ಡಿಸ್ಟ್ರಿಕ್ಟ್ ರಿಜಿಸ್ಟ್ರಾರ್ ಪರ್ಮಿಷನ್ ಕೊಟ್ಟರು. ಆಯಿತು, ನೀವು ಲಾಸ್ ಮಾಡೋದು ಬೇಡ, ನೀವು ಅವರಿಗೆ ಕೊಡ್ಬೋದು ಅಂತೇಳ್ಬಿಟ್ಟು ಪತ್ರ ಕೊಟ್ಟಿದ್ದಾರೆ ಅವರು. ಅದು ತಮ್ಮ ಗಮನಕ್ಕೆ ಕೊಡ್ತೀವಿ ಬೇಕಾದರೆ. ಇದೆಲ್ಲ ಇರೋದು ವಾಸ್ತವಾಂಶ ಮುಚ್ಚಿಟ್ಟು ಬೇರೆ ಬೇರೆ ಏನೋ ನಾನಾ ರೀತಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ತಾವು ಹೇಳಿದ್ದಾರೆ, ಕೆಲವರು ಹೇಳಿದ್ದಾರೆ ಯಾರೋ ರಾಜಕೀಯ ಕಾರಣಾಂತರಗಳಿಂದ. ಅದು ಎಲ್ಲ ತಪ್ಪು ಕಲ್ಪನೆ. ಬಿಲ್ಡಿಂಗ್ ಎಲ್ಲ ಇಲ್ಲಿಂದ ಎಲ್ಲ ನಿರ್ದೇಶಕರು ಪಾರದರ್ಶಕವಾಗಿ ಕೆಲಸ ಮಾಡ್ತಾಯಿದ್ದೀವಿ. ಯಾರೇ ಆಗಲಿ 1 ರೂಪಾಯಿ ನಾವು ಮೋಸ ಮಾಡಿದರೆ, ಯಾರಿಗೂ 1 ರೂಪಾಯಿ ಕಾಫಿ ಟೀಗೋಸ್ಕರ ಆದರೂ ನಾವು ಪರ್ಸ್ನಲ್ ಕೈಯಿಂದ ಕೊಟ್ಟು ನಾವು ಮಾಡ್ತಾಯಿದ್ದೀವಿ. ಇದು ತಪ್ಪು ತಿಳುವಳಿಕೆ ಅವ್ರಿಗೆ ಕೊಟ್ಟಿದ್ದಾರೆ. ಇದು ಸರಿಪಡಿಸ್ಕೊಂಡು ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನ ಮಾಡಿದ್ವಿ.